ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತೇಳಿ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದೀವಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಶುರು ಮಾಡಕ್ಕಂತೀನಿ ಮಾರ್ನಿಂಗು. ಸೊ ಎದ್ದು ಕೂಡಲೇ ನಾನು ನೋಡ್ರಿ ಇನ್ನೂ ಎದ್ದಿದ್ದಿಲ್ಲ, ಇನ್ನೂ ಮಕ್ಕೊಂಡಿದ್ವಿ. ಆಗಲೇ ಡೊಳ್ಳು ಬಾರಿಸ್ಕೊಂತ ಬರೋಕ್ಕಂತಾರ ತಂಗಿಯರನ್ನ ಬಂದು ಎಬ್ಸಿದ್ರು. ಯಾಕೆ ಹೇಳ್ತೀನಿ ಇಲ್ಲ, ಆಗಲೇ ಡೊಳ್ಳ್ನೇರು ಬಂದರು ನೋಡು, ವಿಡಿಯೋ ಮಾಡ್ಕೊತೀನಿ ನಾವಲ್ಲೇ ಅಂತ ಅಂದರು. ಸೊ ಈಗ ಎದ್ದೀನಿ. ಮಕ್ಕಳು ಇನ್ನೂ ಮಕ್ಕೊಂಡಾರ, ತಂಗಿನೂ ಈಗಷ್ಟ ಜಸ್ಟ್ ಎದ್ದು ಹೊರ ಬಂದು ಕುಂತಾಳ ನೋಡ್ರಿ. ಎಲ್ಲರೂ ಈಗಷ್ಟ ಎದ್ದಾರ. ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಮಾಡಿ ಎಲ್ಲರಿಗೂ ಫುಲ್ಲು ಟಯರ್ಡ್ ಆಗಿಬಿಟ್ಟೈತಿ. ನಮ್ಮ ಮನೆಗಂಕರ ಯಾವಾಗ ರೆಸ್ಟ್ ಮಾಡೇವಿ ಅನ್ನೋ ಫೀಲು. ಸೊ ಎಲ್ಲ ಇನ್ನೂ ಮುಗಿದು ಕಡಿವಾರ ತಂಗಿ ಕುಬುಸ ಎಲ್ಲನೂ ಮುಗೀತು. ಈಗ ಸ್ವಲ್ಪ ಮೈಂಡ್ಗೆ ರಿಲೀಫ್ ಸಿಕ್ಕಂಗೆ ಆಗೈತಿ. ಎಲ್ಲರೂ ಒಂದು ಸ್ವಲ್ಪ ರೆಸ್ಟ್ ಮೂಡ್ನಾಗ ಅದರ ಅಂತ ಹೇಳ್ಬೋದು. ಎಲ್ಲ ಮುಗೀತಪ್ಪ ಕೆಲಸಗಳು, ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋ ರೀತಿ. ಓಕೆ, ಇವತ್ತಿನ ಡೇ ಬ್ಲಾಗ್ ಹೆಂಗೆ ಹೋಗುತ್ತೋ ಏನೋ ಅಂಥೇಳಿ ನೋಡೋಣ ಅಂತ. ಅದಕ್ಕೂ ಮೊದಲು ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ. ಸೊ ಈ ವ್ಲಾಗ್ ಬಂದು ನಮ್ಮೂರು ಕಡಿವಾರ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಾಯಿರೋ ಅಂತಹ ವ್ಲಾಗು. ಸೊ ಎಲ್ಲರೂ ಈಗ ಎದ್ದು ಅಕ್ಷಿ ಕಡೆ ಬಂದೀವಿ. ಸೊ ನೋಡ್ತಾ ಇರ್ಬೋದು ಅಕ್ಷಿ ಮುಂದೆ ಎಲ್ಲ ಜನ ಸೇರ್ಯಾರ. ಮೊನ್ನೆ ಬ್ಲಾಗ್ನಾಗ ನಮ್ಮೂರು ಹುಲಿಗೆ ಅಮ್ಮನ ಕೊಳದಾಗ ಕಡಿವಾರನ ನಾವು ಯಾವ ರೀತಿ ಆಚರಿಸಿದ್ವಿ ಅಂತೇಳಿ ಶೇರ್ ಮಾಡ್ಕೊಂಡಿನಲ್ಲ. ಸೊ ಅಲ್ಲಿಗನ ಹೊಂಟಾರ ಈಗ ಹುಲಿಗೆ ಅಮ್ಮನ ಕೊಳ್ಳಕ್ಕೆ. ಇನ್ನೂ ಸ್ವಲ್ಪ ಕಡಿವಾರದ್ದು ಪದ್ಧತಿ ಸಂಪ್ರದಾಯಗಳೆಲ್ಲ ಅದಾವು. ಸೊ ಡೋಳು ತೊಗೊಂಡು ಡೋಳು ಬಾರಿಸ್ಕೊಂತ ದೇವಿಗೆ ಉಡಿ ತುಂಬಿ ಬರಕ್ಕೆ ಹೊಂಟಾರ ನೋಡ್ರಿ. ಇಷ್ಟ ಸಾಕ್ರಿ ಚಾ ನೋಡಿ ನೀವು ರಗಡ್ ಮಾಡಿದಿವ ನಮ್ ತಾಮ್ ಬಂದಂದ್ರ ರಗಡ್ ಮಾತಾರ ಅಂತ ಎಷ್ಟ್ ಹೇಳ್ತಾನ ಇವ, ನೀ ಎಲ್ಲಿ ಸುಮ್ಬಿಡವ ಬೇಯ್ತಾರ ಅವ್ ನನಗ. ನಂಗೆ ಹೇಗಾರ ಬಿಡಂಗಿಲ್ಲ, ನಾನು ಹಿಂಗ್ ಮಾಡಕ್ ಹೇಳೈತಿನ ಈಗ ಅವ್ರ ಬೈತಾರ. ಎದಕ್ ಮಾಡ್ಕೊಂಡ್ ಬರ್ತೀನಿ ಹಿಂಗ ಅದಕ್ಕ ನಿಮ್ಗೆ ಹೇಳ್ತೀನಿ, ಕಳ್ಸ್ಕೊಂಡ್ ಬಾರಿ ಅಂತ ಹೇಳ್ತೀನಿ. ಇದು ನಾಯನಾಗೆ ತಿಳ್ಕೋದು. ಓಕೆ ಫ್ರೆಂಡ್ಸು, ಮನೆಗೆ ಗೆಸ್ಟ್ ಬಂದಿದ್ರು. ಸೊ ಅವ್ರಿಗೂ ಚಹಾ ಅದು ಮಾಡಿಕೊಟ್ಟು ನಾವು ಚಹಾ ಬನ್ನು ತಿಂದ್ವಿ ನೋಡ್ರಿ. ಬಂದು ಹೋದರು. ಸೊ ಅವ್ವ ಅಪ್ಪಗನ ಪರಿಚಯ, ನಮಗೇನು ಅಷ್ಟೊಂದು ಗೊತ್ತಿಲ್ಲ. ಆ್ಯಂಡ್ ಈಗ ನೋಡ್ತಾ ಇರ್ಬೋದು ನಾಷ್ಟಕ್ಕೆ ಅವಲಕ್ಕಿ ಮಾಡೈತೆ ನೋಡ್ರಿ ಈಗ. ಸೊ ಚಹಾ ಬಂದು ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುಂತು ಮಾತು ಹೇಳಿ ಸೊ ಈಗ ಅವಲಕ್ಕಿ ಮಾಡಿಕೊಂಡು ನಾಷ್ಟಕ್ಕೆ
ಈಗ ಎಲ್ಲರಿಗೂ ಹಾಕಿ ಕೊಡಕಂತೀವಿ. ಅಷ್ಟೊತ್ತಿಗೆ ಈಗ ತಮ್ಮನೂ ಬಂದನ, ಹೊಲಾಗಿದ್ದ. ಸೊ ಇಬ್ರು ತಮ್ಮರು ಬಂದಾರ. ಅದನ್ನ ತಿನ್ಲಿ ಬಾ. ಸಾಕ್ಲೇ ನಂಗ ತಗೋರಪ್ಪ ಸಾವ್ಕಾರ. ಹುಣ್ಣು ಅಲ್ಲ ಒಟ್ಟು ಒಂದ್ ತಿನ್ನಿ, ನನಗೆ ಕೊಟ್ಟು ಬಿಡ್ರಿ. ನೀವು ಉಪವಾಸ ಇರಂದಿಯಲ್ಲ, ಒಟ್ಟು ಉಣ್ ಬಾ. ಮತ್ ಬಾ ಉಪವಾಸ ಇರ್ತೀವಿ ಬಾ. ನೀನ ಉಣ್ ಬಾ. ನಾವು ಉಪವಾಸ ಇರ್ತೀವಿ. ಅಲ್ಲ ಅರ್ದಿನ ಅವನು ಹೋದ್ನ ಮೊಸರು ಪಸರಿಲ್ಲ. ಅಟ್ಟದ ಮ್ಯಾಗ ಕುಂತೀನಿ ನಾನು, ಅಟ್ಟದ ಮ್ಯಾಗ. ಬೇರೆ ನಾಷ್ಟ ಮಾಡೋದು. ಊರಾಗ ಹೆಸರು ಮಾಡ್ಯಾನ, ಊರ್ ತುಂಬಾ ಇವನ್ನ ಕೇಳ್ತಾರ. ಹೊಲಪ್ಪ ಊರಾಗ ಬೇಕಾಗಿ ನೀನು, ಅದಕ್ಕೆ ಊರ್ ತುಂಬ ನಿನ್ನ ನೆನೆಸ್ತಾರ. ಬಾ ನಾಷ್ಟ ಮಾಡವಾ. ಯಾವಾಗ ಮಾಡಿದಿ? ಏನ್ ಮಾಡಿದ್ರು? ಅವ್ರು ಅವಲಕ್ಕಿ ಮಾಡಿದ್ರನ. ಅಲ್ಲಿ ಹೋಗೋಣ ಈಗಾಗ್ಲೇ ಇನ್ನೊಂದಿಟ್ಟು ದಿಕ್ಕಿಗೆ ಹೋಗ್ಬೇಕ್ರು ಕುಂದ್ರಿ ಏನ. ಏನ್ ಗೊತ್ತಂದ್ರಿ ಕ್ಯಾಮ್ರಾ ಕಾಣಿಸ್ಬಾರ್ದು ಅಂತಂದು ಇಲ್ಲಿ ಕುಂತಾವ ಇತ್ತ ಸರ್ವಂಗ ಕ್ಯಾಮ್ರಾ ಆಗ್ಬಿಡ್ತಿ ಕೈ ಗುಲಾಬ್ ಪಾನಿ ಬರಬೇಕು. ಸ್ವಲ್ಪ ಮೊಸರು ಹಾಕ್ತದೆ. ಹೋಳಿಗೆ ಇದಾವ, ಇನ್ನ ಕಡಬ್ ಇದಾವು, ಬುಂದೆ ಐತಿ. ಅಲ್ಲ ಬುಂದೆ, ಹೋಳಿಗೆ, ಕಡಬು, ಕರ್ಚಿಕಾಯಿ, ಯವ್ವ ಕರ್ಚಿಕಾಯಿ. ನಾನೇನ್ ಕರ್ಚಿಕಾಯಿ ಮಾಡ ಒಂದೊಂದ್ ಕರ್ಚಿಕಾಯಿ ಹಲ್ಲಿಗಿಟ್ಟಿಲ್ಲ. ಬುತ್ತಿ ಕಟ್ಟ ರೊಟ್ಟಿ ಕಟ್ಟ ರೊಟ್ಟೆ ಪಲಾವ್ ಮಾಡೋ ನಾನು. ಗಾಡಿಗೆ ಬಿಡ, ಗಾಡಿಗೇನಿಲ್ಲ ಏನು ಇಲ್ಲ. ಹೋಗುದಿಲ್ಲ, ಚಪಾತಿ ಮಾಡಿನಿ, ಪಲ್ಯ ಮಾಡಿನಿ. ನಾವು ಹೋಗ್ತೀವಿ ಹೋಗಲ್ಲ. ಯಾರಂದ್ರ ಈ ನಾಲ್ಕು ಬರ್ದನು ಶ್ರದ್ಧಾ ಜಾಕ ಮಾಡ್ಯಾರ. ನೀವು ಸ್ವಲ್ಪ ಜಲ್ದಿನ ರೆಡಿ ಆದ್ರೆ ಅಂದ್ರ ಈಗ ಹೋಗ್ತಾರ. ನನಗೂ ಒಬ್ರು ಅಕ್ಕಿ ಚಂದ ಮಾಡಿ ಕಳ್ಸ್ಕೊಳ್ಸಂತೀರಿ, ಹುಡುಗಿಗೆಲ್ಲ ಕಳ್ಸ್ಕೊಳಂತಾರ. ಇವತ್ತು ಮಾಡಿ ಮಕ್ಕಳ ಇವತ್ತು ಬೇಸ್ಟ್ ರೆಡಿ ಮಾಡಿ. ಓಕೆ ಫ್ರೆಂಡ್ಸ್, ನೋಡ್ರಿ ತಂಗಿ ಸೀರೆ ಉಟ್ಕೊಂಡು ರೆಡಿ ಆದ್ಲು. ಸೊ ನೋಡ್ತಾ ಇರ್ಬೋದು. ಯಾಕಂತ ಅಂದ್ರೆ ಈಗಷ್ಟ ಜಸ್ಟ್ ಒಬ್ರು ಅಷ್ಟನ್ನ ಕುಂಕುಮ ಹಚ್ಚಿದ್ರಲ್ಲ ತಂಗಿಗೆ, ಅವರು ಕುಬ್ಸ ಮಾಡಕ್ಕೆ ಕರೆಯಕ್ಕೆ ಬಂದಿದ್ರು. ಹಾಗಾಗಿ ಈಗ ಸೀರೆ ಉಟ್ಕೊಂಡು ರೆಡಿಯಾಗಿ ಹೊಂಟಾಳ ನೋಡ್ರಿ. ಇದೊಂದು ಹಳ್ಳಿ ಕಡೆ ಪದ್ಧತಿ ಐತಿ, ದೊಡ್ಡ ಕುಬ್ಸ ಮಾಡಿಂದ. ಮತ್ತು ಹಿಂಗೆ ನಮ್ಗೆ ಗೊತ್ತಿರೋರು ಪರಿಚಯ ಇರೋರು ಮನೆಗೆ ಕರ್ಕೊಂಡೋಗಿ ಕುಬ್ಸ ಮಾಡಿ ಕಳಿಸ್ತಾರ. ದೊಡ್ಡ ಬಂದಿರವಳೆ ಎಲ್ಲೇ ಈ ಸೀರೆ ಚಂದಿತ್ತು. ಇಷ್ಟೊತ್ತು ಅನ್ವಿತಾ ಜಂಪ್ ಆಟ ಆಡಿ ಬಂದು ಈಗ ನಾಷ್ಟ ಮಾಡಕತ್ತಾವ ನೋಡ್ರಿ. ಎಷ್ಟು ಕೂಡ ನೀರು ಹಿಡಿದು ಕೊಟ್ಟೆವ ಅಜ್ಜಿಗೆ. ವಾಪಸ್ ಹಾಕತ್ತಲ್ಲೇ ಹೊರಗ ಹೋಗ್ಬೇಕು. ಚೈತಿಗೆ ಬಿಚ್ಚಗೋ ಹೋಗಿ ಬಂದವಳು ನೋಡ್ರಿ ನಮ್ಮ ತಂಗಿ ಕೂಸ ಮಾಡ್ಕೊಂಡು. ನಿನ್ನೊಬ್ರು ಹೇಳಿದ್ರು ಹೋಗಕ್ಕಾಗ್ಲಿಲ್ಲ, ಅವ್ರಿಗೆ ಮತ್ತೆ ಹೊಸ ಅವ್ರು ಸಿಗತ್ತವ. ಈಗ ಓದಕ್ಕೆ ಏನ್ ಬರ್ತಿ? ಇವತ್ತು ಹೋಗ್ತಾಳ ನೋಡ್ರಿ. ಚಲೋ ದಿನ ಐತಿ. ಇವತ್ತು ಹೋಗಿ ಮತ್ತೆ ಬರ್ತಾಳ. ಈ 4ನೇ ಸಲ ಆಗಿ ಬಂದಿದ್ದು, ಈಗ 5ನೇ ಸಲ ಬರ್ತಾಳ ಡೆಲಿವರಿಗೆ.
ಬಟ್ ಚಲೋ ದಿನ ಹೋಗಿ ಬಂದು ಮಾಡಬೇಕು ಪ್ರೆಗ್ನೆಂಟ್ ಇದ್ದಾಗ. ತವ್ರ ಮನೆಗೆ ಪ್ರೆಗ್ನೆಂಟ್ ಆಗಿಂದ ಡೆಲಿವರಿ ಆಗೋದ್ರೊಳಗೆ 2 ಸಲ ಬರಬೇಕು, ಇಲ್ಲ 4 ಸಲ ಬರಬೇಕು, 5 ಸಲ ಬರಬೇಕು. ಡೆಲಿವರಿ ಡೇಟ್ ಏನ್ ಕೊಟ್ರ? ಜುಲೈ 10 ಅಂತ ಕೊಟ್ರ ನೋಡ್ರಿ ಡೆಲಿವರಿ. ಇನ್ನ 1.5 ತಿಂಗಳೈತಿ ಬರೋಬ್ಬರಿ. ನಿಂದು ಪ್ರೆಗ್ನೆಂಟ್ ಆಗಬೇಕಂದ ಮೊದಲು ವೇಟ್ ಎಷ್ಟಿತ್ತು, ಈಗ ಎಷ್ಟೈತಿ? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಹೊಳ್ಳಿ ತೂಕ ಮಾಡಿಲ್ಲ ನಾನು. 2 ತಿಂಗಳು ಆಗ್ಬೇಕು. 2 ತಿಂಗಳು ಆಗ್ಬೇಕು. ಹೊಳ್ಳಿ ಚೆಕ್ ಮಾಡಿಲ್ಲ. 2 ತಿಂಗಳಿಂದ ಎಷ್ಟಿತ್ತು? 52. ಮೊದಲ ಒಂದು ಬಾಳನೇ 40 ಇದ್ದೇ ಅನ್ಸತ್ ನೀನು. ಕಳ್ಳಗಿದ್ 40 ಇದ್ದೇನೆ ಇಲ್ಲ ಡೌಟ್. 40 ಮೊದಲ 40, 42, 45 ಇದ್ದಕ್ಕೆ 45. ಯಾವಾಗ 45 ಯಾವಾಗಿದ್ದಿಲ್ಲ ಮದುವೆ ಆಗಿಲ್ಲ. 45 ಇದೆಯಾ? ಮದುವೆ ಆಗಿಂದ 5 ಕಡಿಮೆ ಆಗ್ತದೆ. ಸ್ವಲ್ಪ ದಿನ ಆಗಿಲ್ಲ. ಇವನ ನನ್ ಗಂಡ ಎಷ್ಟು 65 ಇದ್ದ. ಈಗ 60. 60. ನಿನ್ನ ಅದನ್ನೆಲ್ಲ ಹಾಕತ್ತಿದ್ದ ತಂದು ವೆಯ್ಟ್ ಲಾಸ್, ವೆಯ್ಟ್ ಜರ್ನಿ ಬಗ್ಗೆ ಎಲ್ಲ ತಂದು ವೆಯ್ಟ್ ಗೇನ್ ಹೆಂಗಾತು, ವೆಯ್ಟ್ ಲಾಸ್ ಹೆಂಗ್ ಮಾಡ್ಕೊಂಡೆ, ಮಷಿನಾಗ ಹೋಗಿ ಫುಲ್ ದಮ್ಮ ಬರೋರ್ಗು ವಾಕಿಂಗ್ ಹೋಗಿದ್ನಂತ, ಸಂಜೆ ಮುಂದೆ ಹೋಗಿದ್ನಂತ, ಊಟ ಕಮ್ಮಿ ಮಾಡಿದ್ನಂತ, ಬಿಸಿನೀರು ಕುಡಿತಿದ್ನಂತ ಹೇಳಕತ್ತಿದ್ದ. ಓಕೆ ಫ್ರೆಂಡ್ಸ್, ಈಗ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡಕಂತೀನಿ. ಮಧ್ಯಾಹ್ನ ಊಟಕ್ಕೆ ಕಟಕ್ ರೊಟ್ಟಿ ಮತ್ತು ಬದನೆಕಾಯಿ ಪಲ್ಯ ಮತ್ತು ಕೊಬ್ಬರಿ ಸಾಂಬಾರು. ಸೊ ನನಗಂತೂ ಕೊಬ್ಬರಿ ಸಾಂಬಾರು ಸಿಕ್ಕಾಪಟ್ಟೆ ಇಷ್ಟ. ಅವ್ವ ಮತ್ತು ತಂಗಿಯರು ಮಾಡೋದು ಹಿಂಡಿಕಲ್ಲ ಗರದ್ದು ಮಾಡ್ತಾರೆ ಕೊಬ್ಬರಿ, ಸಖತ್ ಟೇಸ್ಟ್ ಆಗ್ತೈತಿ. ಆ್ಯಂಡ್ ಎಣ್ಣೆ ಕಡ್ವರ್ಕ್ ಮಾಡಿರೋ ಅಂತ ಇನ್ನೂ ಅಡುಗೆ ಸ್ವಲ್ಪ ಹಂಗೈತಿ, ಹಾಗಾಗಿ ಎಕ್ಸ್ಟ್ರಾ ಏನೂ ಮಾಡಿಲ್ಲ. ಇಷ್ಟ ಸಾರು ಮತ್ತು ಪಲ್ಯ ಮಾಡೈತಿ, ರೈಸ್ ಮಾಡೈತಿ. ಆ್ಯಂಡ್ ಇನ್ನೂ ತಂಗಿ ಕುಬ್ಸಕ್ಕೆ ಮಾಡಿರೋ ಅಂಥ ಕರ್ಜಿಕಾಯಿ ಅದಾವು. ಆ್ಯಂಡ್ ಇನ್ನು ಎಣ್ಣೆ ಹೋಳಿಗೆ ಬುಂದೆ. ಸೊ ಸಾಕಷ್ಟು ಐತಿ ಸ್ವೀಟು. ಎಲ್ಲರಿಗೂ ಬಾಯಿ ಕಟ್ಟಿಬಿಟ್ಟೈತಿ, ತಿನ್ನಕ ಬೇಜಾರಾಗಿಬಿಟ್ಟೈತಿ. ಒಟ್ಟಿನಾಗ ಖಾರದ ಏನಾದ್ರು ತಿನ್ಬೇಕು ಅನ್ಸಾಕತ್ತೈತಿ ನೋಡ್ರಿ. ಈಗ ಸ್ವೀಟ್ ತಿಂದು ಸಾಕಾಗೈತಿ. ಇಟ್ಟು ತನ ಎಲ್ಲಿ ಹೋಗಿದ್ವಿ ಇಲ್ಲಪ್ಪ? ಈಗ ಬಂದಿನ ಸಾರ ಐತ್ ನೋಡು, ಕಡುಬು ಅದಾವ, ಹೋಳಿಗೆ ಅದಾವ ನೋಡು, ಕೊಳ್ಳೆನ ರೊಟ್ಟಿ ಪಲ್ಯ ಬದನೆಕಾಯಿ ಪಲ್ಯ ಐತ್ ನೋಡು. ಬೇಸರ ಆಗೈತಿ ತಿಂದ ಸಿ. ಈಗ ನೋಡ್ರಿ ಇಲ್ಲಿ ನಮ್ಮ ತಮ್ಮ ಮತ್ತ ಅನ್ವಿತಾ ಈಗ ಆಟ ಆಡ್ತಾರ, ಚೊಕ್ಕಬರ ಆಟ. ಇವರಿಬ್ರು ಆಡ್ತಾರ. ತಡೆ ಪಿಕ್ಕಟ್ ಆಡ್ರಿ ನೀವು. ಮಾವ ಸೊಸೆ ಆಡ್ತಾರ ಈಗ ಚಕ್ಕ. ಟಿಕೆಟ್ ಆಡಿ. ಏಯ್ ಉಲ್ಯಪ್ಪ ಅಂತೆಲ್ಲ ಸಣ್ಣ ನೀವ ಹಲೋ ಏನಕ್ಕ ಮಾಮ ಅಕ್ಕನಲ್ಲ, ಮಾಮ ಅನ್ಬೇಕು. ಮಾಮ ಅನ್ಬೇಕು, ಬಡತನ ಕೊಡ್ತೀನಿ ನೋಡು. ಮಗ್ಲ ಹಾಕಿ ನೋಡ. ಯಾರ ಗೆದ್ದುತ್ತಾರ ಈಗ? ಮಾವು ಗೆದ್ದಿದ್ದಾನ, ಸೊಸಿ ಗೆದ್ದುತ್ತಾನ. ಕಡ್ಡಿ ನೀನು ಹೊರಗ ಆಡಕತ್ತೇನ? ಹೊರಗ ಕಷ್ಟ. ಓಕೆ ಫ್ರೆಂಡ್ಸ್, ಈಗ ನೋಡ್ರಿ ಮಧ್ಯಾಹ್ನ ಊಟ ಮನೆಯವ್ರೆಲ್ಲರೂ ಈಗ ಮಾಡಾಕಂತಾರ. ಇಡೀ ಮನೆಯಾಸ್ ಮಂದಿನ ಮಕ್ಕೊಂಡು ಫುಲ್ಲು ರೆಸ್ಟ್ ಮಾಡಿ ಈಗ ಎದ್ದು ಊಟ ಮಾಡಾಕಂತಾರ. ಸೊ ನಾನು ಆಗಲ್ಲ ಊಟ ಮಾಡಿದೆ, ಇವರೆಲ್ಲರೂ ಮಕ್ಕೊಂಡಿದ್ರು. ನನಗೆ ಹೊಟ್ಟೆ ಹಶು ಆಗಿತ್ತು. ಸಣ್ಣ ತಂಗಿನೂ ಮಕ್ಕೊಂಡಾಳ. ಸೊ ಈಗ ಒಂದು ವಾರದಿಂದ ಫುಲ್ ಎಲ್ಲರೂ ನಾನ್ ಸ್ಟಾಪ್ ಕೆಲಸ ಮಾಡಿ ಫುಲ್ಲು ದನದಾರಲ್ಲ. ಸೊ ಕಂಪ್ಲೀಟ್ ರೆಸ್ಟ್ ಮಾಡ್ಯಾರ ನೋಡ್ರಿ. ಈಗ ಆಡಕ್ ಹೋಗ್ಯಾನ. ಆಗಲ್ಲಾಗ ಉಣ್ಣೆವ ನೀವು ಮಕ್ಕೊಂಡಿದ್ದಿ.
ಉಂಡ್ ಕೆಟ್ಟು ಮುಕ್ಕೊಂಡೆ ನಾನು. ಸುಮಿತ್ರ ಇನ್ನು ಮುಕ್ಕೊಂಡ ನೋಡು. ಈ ಡೇಟಿಗೆ ಹೋಗಿನ 4ನೇ ತಾರೀಕಿಗೆ ಈಗ 8 ಹೋಗ್ಬೇಕಿತ್ತು ನಾವು. 4ನೇ ತಿಂಗಳದಾಗ ಹೋಗಿರಿ ನೀವು? 4ನೇ ತಿಂಗಳದಾಗ ಹೋಗಿ ಒಳಗೆ ಇಲ್ಲ ಅವರು 15ನೇ ತಾರೀಕಿಗೆ. ಒಂದ್ ತಿಂಗಳಾಗೈತಿ ಹೋಗಿ ಬನ್ನಿ. ಚಿಕ್ಕಮ್ಮನ್ ನೋಡಿದೆ, ಪಾಪುದಿದು ರಿಪೋರ್ಟ್ ಎಲ್ಲ ಎಂಡಿಂಗ್. ಡೆಲಿವರಿ ಡೇಟ್ ಇದಾನ ಇವ ಅಂತಿದ್ದಿಲ್ ಬಿಡ. ರೈಟ್ ಐತಿ. ಅಲ್ಲ ಮೊನ್ನೆ ಒಂದ್ಸಲ ರಿಪೋರ್ಟ್ ನಾನು ವಿಡಿಯೋ ಮಾಡಿದ್ನ ಮೊನ್ನೆ ಬಂದಾಗ, ಅವಾಗ ಮಾಡ್ದಾಗ ಹಾಳು ಮಾಡ್ಸೇ ಇಲ್ಲ, ದವಾಖಾನೆಗೆ ಹೋಗಿಲ್ಲ. ಅದ ನೀವು ಹೋಗಿ ಎಷ್ಟು ದಿನ ಆಗ್ತದ? ನಿಮ್ ತಂಗಿ ಡೆಲಿವರಿ ಡೇಟ್ ಕೇಳ್ತಿದ್ರ ನೋಡಿ, ಇಲ್ಲ ಐತಿ ನೋಡಿ ಡೆಲಿವರಿ ಡೇಟ್ 10/7/2024. ಒಟ್ಟು 7 ಸಲ ಚೆಕಪ್ ಹೋಗಿ ಇಲ್ಲಿ ಮತ್ತ ಎಷ್ಟು 5 ಮಾಡ್ಸಿರೋದು. ಈಗ 52 kg ಇದಾನ. 52 kg 7 ತಿಂಗಳಾಗ. ಇದು ಲಾಸ್ಟ್ ಪೀರಿಯಡ್ ಟೈಮ್, ಇದು ಡೆಲಿವರಿ ಡೇಟ್.